ಅಂತೂ ಇಂತೂ ಸೈಫ್ ಅಲಿ ಖಾನ್ಗೆ ಚಾಕು ಹಾಕದವನ್ನು ಬಂಧಿಸಲಾಗಿದೆ. ಆತನನ್ನು ಬಂಧಿಸಲಾಗಿದೆ. ಮುಂಬೈನ ಬಾಂದ್ರಾ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅವನನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. 30 ಗಂಟೆಗಳ ನಂತರ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿದ್ದಾನೀಗ. ಚಾಕು ಇರಿತ, ದರೋಡೆ ಪ್ರಕರಣ, ಇವನು ಹಿಂದಿರುವಂಥವ್ರು ಯಾರು, ಇದೆಲ್ಲದರ ಬಗ್ಗೆ ವಿಚಾರಣೆ ಶುರುವಾಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. 30 ಗಂಟೆ ನಂತರ ಸಿಕ್ಕಿಬಿದ್ದ. ಮನೆ ಒಳಗಡೆಗೆ ಹೆಂಗೆ ಹೋದ, ಏನು ಎತ್ತ, ಮನೆ ಲಾಕ್ ಓಪನ್ ಆಗಿಲ್ಲ. ಮೊದಲೇ ಏನಾದರೂ ಬಂದು ಸೇರಿಕೊಂಡಿದ್ನ? ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಈಗೇನು ಚಾಕು ಹಾಕಿದ್ನಲ್ಲ ಸೈಫ್ ಅಲಿ ಖಾನ್ ದೇಹದಲ್ಲಿ ಆ ಚಾಕುವಿನ ಚೂರು ಕೂಡ ಪತ್ತೆಯಾಗಿದೆ. ಬೆನ್ನಿನ ಮೂಳೆಯನ್ನು ಸೀಳಿತಂತೆ ಅದು. ಆ ಶಾರ್ಪ್ ಆಗಿರುವಂಥ ನೋಡಿ, ಇದನ್ನೇ ತೆಗೆದಿರೋದು. ಬೆನ್ನಿನ ಮೂಳೆಯನ್ನು ಸೀಳಿಕೊಂಡು ಹೋಗಿದ್ದು ಇದೇನೇ. ಇದು ಇಷ್ಟು ಹೋಗಿ ಇದು ಸೀಳಿದೆ ಅಂತಂತಂದರೆ ಇನ್ನು ಯಾವ ಪರಿ ದಾಳಿಯಾಗಿರಬೇಕು. ಏನಾದರೂ ಈ ಬೆನ್ನು ಮೂಳೆಗೆ ಬಿದ್ದಂಥ ಏಟಿದೆಯಲ್ಲ, ಅದೇನಾದರೂ ಕುತ್ತಿಗೆ ಬಿದ್ದುಬಿಟ್ಟಿದ್ದರೆ ಕಥೆನೇ ಮುಗಿದು ಹೋಗ್ಬಿಡ್ತಾ ಇತ್ತು. ಹೆಂಗೋ ಬಚಾವಾದರು ಸೈಫ್ ಅಲಿ ಖಾನ್. ಈ ವ್ಯಕ್ತಿ ಒಳಗಡೆ ಬಂದಿದ್ದು ಹೇಗೆ? ಯಾರ ನೆರವಿನಿಂದ ಇವನು ಒಳಗಡೆ ಬಂದ? ಇವನ್ನ ಒಳಗಡೆ ಬಿಟ್ಟಂಥವ್ರು ಯಾರು? ಬೀಗ ಓಪನ್ ಮಾಡಿಲ್ಲ, CCTVಯಲ್ಲಿ ಇವನು ಬಂದಿದ್ದು ಗೊತ್ತಿಲ್ಲ. ಒಳಗಡೆ ಹೆಂಗೆ ಬಂದ? ಯಾರ ನೆರವಿನಿಂದ ಬಂದಿದ್ದ? ಮೊದಲೇ ಏನಾದರೂ ಬಂದಿದ್ದ ಒಳಗಡೆಗೆ? ಈ ತರಹದ 10 ಪ್ರಶ್ನೆಗಳು ಹೇಳ್ತಾ ಇವೆ.